Welcome to Varanda Race. Dear students, suppose ನೀವೇನಾದರೂ ಬ್ಯಾಂಕಿಂಗ್, SSC ಅಥವಾ ರೈಲ್ವೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ನಿಮಗೆ ಇಲ್ಲಿ ಬೆಸ್ಟ್ ಆಪ್ಷನ್ಸ್ ಇದೆ ನಮ್ಮ ವರಂಡಾ ರೇಸ್ ಅಲ್ಲಿ. ಸೊ ನೀವು ಯಾವುದೇ ಕೋರ್ಸ್ ಎನ್ಕ್ವೈರಿ ಮಾಡಬೇಕಾದ್ರೆ ವಿಡಿಯೋ ಲಿಂಕ್ ಕೆಳಗಡೆ ಒಂದು ಲಿಂಕ್ ಅಟ್ಯಾಚ್ ಮಾಡಿರ್ತೀವಿ. ಅಲ್ಲಿ ನೀವು ಫಿಲ್ ಮಾಡಿದ್ರೆ ನಿಮಗೆ ಕೆಲವೊಂದು ಫ್ರೀ ಮೆಟೀರಿಯಲ್ ಇರುತ್ತೆ. ನಿಮಗೆ ಓದಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಆ ಫ್ರೀ ಮೆಟೀರಿಯಲ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. In 33,000 students most of the exams ಅಲ್ಲಿ ಸೆಲೆಕ್ಷನ್ ಆಗಿರ್ತಾರೆ ನಮ್ಮ ವರಂಡಾ ರೇಸ್ ಅಲ್ಲಿ ಅಕ್ರಾಸ್ ಇಂಡಿಯಾದಲ್ಲಿ. ಸೊ ನೀವು ಮೇಲ್ ಅಂತ ಅದನ್ನ ಅಟ್ಯಾಚ್ ಮಾಡಿದ್ರೆ ನಿಮ್ಗೆ ಮೆಟೀರಿಯಲ್ ಸಿಗುತ್ತೆ. ಎನಿ ಕೋರ್ಸ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಜಸ್ಟ್ ಈ ನಂಬರ್ಗೆ ಕಾಲ್ ಮಾಡಿ, ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ವೆಲ್ಕಮ್ ಟು ವರಂಡಾ ರೇಸ್. ಸೊ ನಾವು ಈಗ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಟಾಪಿಕ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ನಾವು ಯಾವ ತರ ಅಪ್ರೋಚ್ ಆಗಬೇಕು, ನಾವು ಯಾವ ತರ ಟೀಚ್ ಮಾಡ್ತೀವಿ ನಮ್ಮ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಅಂತ ನಿಮ್ಗೆ ಈಗ ಅರ್ಥ ಆಗುತ್ತೆ. ಸೊ ಈಗ ನಾವು ಕ್ವಶನ್ ನೋಡೋಣ. ಕ್ವಶನ್ ನೋಡಿ, ಇದು ಒನ್ ಆಫ್ ದಿ ಎಕ್ಸಾಮ್ ಕ್ವಶನ್. 58 1/3% of a number subtracted from itself we get 640. Find 131 1/4% of the original number. ಇದು ಕ್ವಶನ್ ಕೇಳಿದ್ದಾರೆ. ಫಸ್ಟ್ ನಿಮಗೆ ಗೊತ್ತಾಗಬೇಕಾಗಿರೋದು ಫ್ರಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಷನ್ ಮಾಡೋದು ಹೇಗೆ. ಪರ್ಸೆಂಟೇಜ್ ವ್ಯಾಲ್ಯೂ ಕೊಟ್ಟಾಗ ಬೇಸಿಕ್ ಮೆಥಡ್ ಮಾಡಿದಾಗ 58 1/3%. ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100. 58 into 3 that is 150 plus 24 174 plus 1 175 divided by 3 by 100. ಇದನ್ನ ಮತ್ತೆ ಇನ್ವರ್ಸ್ ಮಾಡಿದಾಗ 175 divided by 300 ಬರುತ್ತೆ. 25 7s 25 12s 7 by 12. So 58 1/3% ಅಂದ್ರೆ 7 by 12. ಇದನ್ನ ಇಷ್ಟು ಮಾಡೋ ಬದಲು ಯಾವ ತರ ಎಕ್ಸಾಮ್ ಅಲ್ಲಿ ನಾವು ಮಾಡಬೇಕು. ಸೊ ಈಚ್ ಅಂಡ್ ಎವ್ರಿ ಪಾಯಿಂಟ್ ಶಾರ್ಟ್ ಕಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಿಮ್ಗೆ. 58 1/3 ಅಂದ್ರೂ ಒಂದೇ, 58.33 ಅಂದ್ರೂ ಒಂದೇ. ಡೆಸಿಮಲ್ ಆದ್ಮೇಲೆ ಯಾವ ನಂಬರ್ ಇದೆ ನೋಡಿ. ಡೆಸಿಮಲ್ ಆದ್ಮೇಲೆ 0.33 ಇದೆ. ಪರ್ಸೆಂಟೇಜ್ ಟೇಬಲ್ ನ ಎಲ್ಲರೂ ಬಾಹ್ಯಾಟ್ ಮಾಡಬೇಕು. ಇದು ನಮ್ಮ ಆಫ್ಲೈನ್ ಕ್ಲಾಸಸ್ ಅಲ್ಲಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಹೇಗೆ ಪರ್ಸೆಂಟೇಜ್ ಟೇಬಲ್ ನ ಬಾಹ್ಯಾಟ್ ಮಾಡಬೇಕು ಅಂತ. ಸೊ ನಿಮ್ಗೆ 0.33 ಇರೋ ನಂಬರ್ ತುಂಬಾ ನಂಬರ್ಸ್ ಇದೆ. 33.33 ನಂಬರ್ ಇದೆ, ಮತ್ತೆ 8.33 ಇದೆ, 83.33 ಇದೆ. ಯಾವ ನಂಬರ್ ಆದ್ರೂ ತಗೊಳ್ಳಿ, ಬಟ್ ನಾನು 8.33 ನಂಬರ್ ತಗೊಳ್ತೀನಿ, ಇನ್ನೊಂದು 50% ಬರೀತೀನಿ. ಅಂದ್ರೆ ಇದನ್ನ ಬ್ರೇಕ್ ಮಾಡೋದು. 0.33 ಇರೋ ನಂಬರ್ ಇದು 50% ಅಂದ್ರೆ 1/2, 8.33% ಅಂದ್ರೆ 1/12. ಸೊ LCM is 12. So it will be 6 plus 1 7/12. So ಈಸಿಯಾಗಿ ನೀವು ಮಾಡಬಹುದು 7/12. ಇವರು ಏನು ಹೇಳಿದ್ದಾರೆ ಅಂದ್ರೆ, I have a number we are subtracted 58 1/3% from itself. I have a number x, I am subtracted 7/12. I am subtracted 7/12x of itself ಅಂತ ಹೇಳಿರೋದ್ರಿಂದ x. Then result we got 640. We get 640 ಅಂದ್ರೆ result 640 ಬಂದಿದೆ ಅಂತ. ಫಸ್ಟ್ x ನ ಸಾಲ್ವ್ ಮಾಡಿ. LCM will be 12. ಇದು 12x and ಇದನ್ನ ಸಾಲ್ವ್ ಮಾಡಿದ್ರೆ 12x and 7x. 12 ಅಲ್ಲಿ 7 ನ ಸಬ್ಟ್ರಾಕ್ಷನ್ ಮಾಡಬೇಕು. 12 ಅಲ್ಲಿ 7 ನ ಸಬ್ಟ್ರಾಕ್ಷನ್ ಮಾಡಿದ್ರೆ 5x is equal to 640. ಆಗ x is equal to 640 into 12 divided by 5. ಇದನ್ನ ಸಾಲ್ವ್ ಮಾಡಬೇಡಿ, ಬಿಕಾಸ್ ಅದು ಕ್ವಶನ್ ಕೇಳಿಲ್ಲ. ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಅದು ಕ್ವಶನ್ ಕೇಳಿಲ್ಲ. ಕ್ವಶನ್ ಏನ್ ಕೇಳಿದ್ರೆ ಎಕ್ಸ್ ಆನ್ಸರ್ ಕೇಳಿದ್ರೆ ಸಾಲ್ವ್ ಮಾಡ್ತಿದ್ದೆ. ಎಕ್ಸ್ ಆಗಿ ಕೇಳಿಲ್ಲ ಅವರು. ಕ್ವಶನ್ ಏನ್ ಕೇಳಿದ್ರೆ ಆ ಎಕ್ಸ್ ಏನ್ ಆನ್ಸರ್ ಬರುತ್ತೋ ಅದಕ್ಕೆ ಮತ್ತೆ 131.25%. ಈಗ ನಾನು ಇದನ್ನ ಮೈಂಡ್ ಅಲ್ಲೇ ಹೇಳ್ತೀನಿ ನೋಡಿ. 125% plus 6.25%. 125% ಅಂದ್ರೆ 5/4, 6.25% ಅಂದ್ರೆ 1/16, then 21/16. ಈಸಿಯಾಗಿ ಹೇಳ್ಬೋದು ನೋಡಿ ಹೇಗೆ ಅಂತ ಹೇಳ್ತೀನಿ. ಇದನ್ನ 125% plus 6.25%. ಯಾಕೆ ಇದನ್ನೇ ಬರಿಬೇಕು? 0.25% ನಮ್ಮ ಪರ್ಸೆಂಟೇಜ್ ಟೇಬಲ್ ಅಲ್ಲಿ ಬಾಹ್ಯಾಟ್ ಮಾಡಿರೋರಿಗೆ ಇದು ಅರ್ಥ ಆಗೋಗುತ್ತೆ ಈಸಿಯಾಗಿ. ಬಾಹ್ಯಾಟ್ ಮಾಡದೇ ಇರೋರು ಬೇಸಿಕ್ಸ್ ಅಲ್ಲಿ ಮಾಡಬೇಕು ಅಂದ್ರೆ 131 25.25 ಅಂದ್ರೆ 1/4 divided by 100 ಅಂತ ಮಾಡಬೇಕು. ಡಿಫಿಕಲ್ಟ್.
ಬಟ್ ಇದರ ಮಾಡಿದಾಗ ಮೈಂಡ್ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಿ ಮಾಡಬಹುದು. 125% ಅಂದ್ರೆ 5/4, 6.25% ಅಂದ್ರೆ 1/16, LCM will be 16, it will be 20 plus 1, 21/16. ಇದಕ್ಕೆ 21/16 ಬೇಕು. ಸೊ ಇದನ್ನ ಸಾಲ್ವ್ ಮಾಡಬೇಕು. ಇದನ್ನ ಸಾಲ್ವ್ ಮಾಡಿದಾಗ ಸೊ ಯು ಕ್ಯಾನ್ ಸಾಲ್ವ್ ಇಟ್ ಲೈಕ್ ದಿಸ್. ಸೊ 16 1s are 16, 16 4s are 64, 5 1s are 5 8s are 8 into 12 into 21. ಯೂನಿಟ್ ಪ್ಲೇಸ್ ಅಬ್ಸರ್ವ್ ಮಾಡಿ, ಬಿಕಾಸ್ ಆಲ್ ಆಪ್ಷನ್ಸ್ ಯೂನಿಟ್ ಪ್ಲೇಸ್ ಬೇರೆ ಬೇರೆ ಇದೆ. 8 2s are 16, 6 1s are 6. ಯೂನಿಟ್ ಪ್ಲೇಸ್ 6 ಇರೋದು ಒಂದೇ ಆಪ್ಷನ್ ಇದೆ. 2016 is a ಯೂನಿಟ್ ಪ್ಲೇಸ್. ಸೊ ನೀವು ಎಕ್ಸಾಮ್ ಅಲ್ಲಿ ಅಷ್ಟೇ ಫುಲ್ ಮಲ್ಟಿಪ್ಲೈ ಮಾಡಬಾರ್ದು, ಒಂದ್ಸರಿ ಆಪ್ಷನ್ ಅನ್ನು ನೋಡಬೇಕು. ಯೂನಿಟ್ ಪ್ಲೇಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೆ ಡಿನಾಮಿನೇಟರ್ ಇರಬಾರ್ದು. ಡಿನಾಮಿನೇಟರ್ ನ ಕ್ಯಾನ್ಸಲ್ ಮಾಡಿದೆ ನಾನು, ಆಮೇಲೆ ಯೂನಿಟ್ ಪ್ಲೇಸ್ ನ ಅಪ್ಲೈ ಮಾಡಿದೆ. ಸೊ 8 2s are 16 ಅಂದ್ರೆ 6, 6 1s are 6 ಅಂದ್ರೆ ಯೂನಿಟ್ ಪ್ಲೇಸ್ 6 will be the answer. ಸೊ ಅದೇ ತರ ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. The price of the sugar has decreased by 15%. By what percentage can a person increase consumption so that there is no change in the expenditure? Expenditure change ಆಗಬಾರದು. ಕಾನ್ಸೆಪ್ಟ್ ಏನು ನೋಡಿ. ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಶಾಪ್ಗೆ ಹೋಗ್ತೀನಿ, ನನ್ನ ಹತ್ರ 100 ರೂಪಾಯಿ ಇದೆ. ನನ್ನ ಹತ್ರ 100 ರೂಪಾಯಿ ಇದೆ. 100 ರೂಪಾಯಿ ನಾನು ಸ್ಪೆಂಡ್ ಮಾಡಬೇಕು. ಅಂಗಡಿಯಲ್ಲಿ ಎಕ್ಸ್ಪೆಂಡಿಚರ್ ಅಂದ್ರೆ ನಾನು ಖರ್ಚು ಮಾಡೋದು, ನಾನು ಸ್ಪೆಂಡ್ ಮಾಡ್ತೀನಿ. 100 ರೂಪಾಯಿ ತಗೊಂಡು ಹೋಗ್ತೀನಿ. 1 kg ಶುಗರ್ ಎಷ್ಟು ಅಂತ ಕೇಳ್ತೀನಿ ಅಂಗಡಿಯವನಿಗೆ. ಅವನು ಹೇಳ್ತಾನೆ 25 ರೂಪಾಯಿ 1 kg ಗೆ ಶುಗರ್. 1 kg ಶುಗರ್ ವಿಲ್ ಬಿ 25 ರೂಪಾಯಿ, ಅದು ಪ್ರೈಸ್ 1 kg ಗೆ. ಹಾಗಾದ್ರೆ ಎಷ್ಟು ಕ್ವಾಂಟಿಟಿ ಬರುತ್ತೆ ಅದು ಕನ್ಸಂಪ್ಷನ್ ಅಂತಲೂ ಕರೀತಾರೆ ಕ್ವಾಂಟಿಟಿನ. ಸೊ ಎಷ್ಟು kg ಬರುತ್ತೆ ಅಂದ್ರೆ 4 kg ಬರುತ್ತೆ. ನೆಕ್ಸ್ಟ್ ಡೇನು ನಾನು 100 ರೂಪಾಯಿನೇ ತಗೊಂಡು ಹೋಗ್ತೀನಿ. ನೆಕ್ಸ್ಟ್ ಡೇನು ನಾನು 100 ರೂಪಾಯಿನೇ ತಗೊಂಡು ಹೋಗ್ತೀನಿ. ನನಗೆ 4 kg ಬೇಕು ಅಂತ 100 ರೂಪಾಯಿನೇ ತಗೊಂಡು ಹೋಗ್ತೀನಿ. ಈಗ ಅಂಗಡಿಯವನು ಹೇಳ್ತಾನೆ 20 ರೂಪೀಸ್ ಪರ್ ಕೆಜಿ ಅಂತ. ಎಕ್ಸಾಂಪಲ್ 20 ರೂಪೀಸ್ ಪರ್ ಕೆಜಿ ಅಂತ ಹೇಳ್ತಾನೆ. ಅವಾಗ ನನಗೆ ಎಷ್ಟು ಕೆಜಿ ಬಂದ್ಬಿಡುತ್ತೆ? 5 kg ಬಂದ್ಬಿಡುತ್ತೆ. ಸೊ ಪ್ರೈಸ್ ಡಿಕ್ರೀಸ್ ಆಗೋಗಿದೆ, ಅದಕ್ಕೆ ಜಾಸ್ತಿ ಬಂತು. ಫಸ್ಟ್ ಡೇಗೆ ಸೆಕೆಂಡ್ ಡೇಗೆ ಕಂಪೇರ್ ಮಾಡಿದಾಗ ಜಾಸ್ತಿ ಬಂತು. ನಾನು ಖರ್ಚು ಮಾಡಿದ್ದು ಫಸ್ಟ್ ಡೇನು 100, ಸೆಕೆಂಡ್ ಡೇನು 100, ಆದ್ರೆ ಸೆಕೆಂಡ್ ಡೇ ಜಾಸ್ತಿ ಬಂತು. ರೀಸನ್ ಏನು? ಪ್ರೈಸ್ ಡಿಕ್ರೀಸ್ ಆದ್ರೆ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಈ ಕಾನ್ಸೆಪ್ಟ್ ಏನಂತ ಕರೀತಾರೆ ಅಂದ್ರೆ ಸೊ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಕರೀತಾರೆ. ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಇದ್ದಾಗ ಪ್ರೈಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ಕನ್ಸಂಪ್ಷನ್. ಪ್ರೈಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ಕನ್ಸಂಪ್ಷನ್. ಅದೇ ತರ ಎಕ್ಸ್ಪೆಂಡಿಚರ್, ಫಾರ್ ಎಕ್ಸಾಂಪಲ್ ಈ ನಂಬರ್ ಕೊಟ್ಟಿಲ್ಲ ಅನ್ಕೊಳ್ಳಿ, 25 ರೂಪೀಸ್ ಪರ್ ಕೆಜಿ, ನನಗೆ 4 kg ಬಂತು. ಹಾಗಾದ್ರೆ ನಾನು ಎಷ್ಟು ಖರ್ಚು ಮಾಡಿದೆ? 100. ಹೇಗ್ ಬರುತ್ತೆ? 25 into 4 ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. ಸೊ ಎಕ್ಸ್ಪೆಂಡಿಚರ್ ಅಂದ್ರೆ ಪ್ರೈಸ್ ಇಂಟು ಕನ್ಸಂಪ್ಷನ್. ಏನರ್ಥ? ಎಕ್ಸ್ಪೆಂಡಿಚರ್ ಅಂದ್ರೆ ಪ್ರೈಸ್ ಇಂಟು ಕನ್ಸಂಪ್ಷನ್. ಈಗ ಈ ಕ್ವಶನ್ ಓದ್ಬಿಟ್ಟು ಹೇಳಿ ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟಾ ಇಲ್ವಾ? ಕ್ವಶನ್ ಓದಿ ಫಸ್ಟ್, ಥಿಂಕ್ ಮಾಡಿ. ನೀವು ಮೈಂಡ್ ಅಲ್ಲಿ ಜಸ್ಟ್ ನೀವು ಅನ್ಕೊಳ್ಳಿ, ಏನ್ ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಹೌದಾ ಅಲ್ವಾ ಅಂತ ಥಿಂಕ್ ಮಾಡಿ. ನೋಡಿ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಲಾಸ್ಟ್ ಸ್ಟೇಟ್ಮೆಂಟ್ ನೋಡಿ, ದೇರ್ ಇಸ್ ನೋ ಚೇಂಜ್ ಇನ್ ದಿ ಎಕ್ಸ್ಪೆಂಡಿಚರ್. ಹಾಗಾದ್ರೆ ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್. ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣ ನಿಮ್ಗೆ ಮೈಂಡ್ ಅಲ್ಲಿ ಬರ್ಬೇಕಾಗೋದು ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಅಂದಿದ ತಕ್ಷಣ ಪ್ರೈಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ಕನ್ಸಂಪ್ಷನ್. ಸೊ ಇಲ್ಲಿ ಪ್ರೈಸ್ ಏನಾಗಿದೆ? 15% ಡಿಕ್ರೀಸ್ ಆಗಿದೆ. 15% ಅಂದ್ರೆ 15 divided by 100, that will be 3/20. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 20 ರೂಪಾಯಿ ಇತ್ತು 1 kg ಗೆ ಪ್ರೈಸ್ ಇನಿಷಿಯಲಿ. ಈಗ ಫೈನಲ್ ಪ್ರೈಸ್ 3 ರೂಪಾಯಿ ಡಿಕ್ರೀಸ್ ಆಯ್ತು, ಈಗ 17 ರೂಪಾಯಿ ಆಯ್ತು. ಇದು ಪ್ರೈಸ್ ರೇಷಿಯೋ. ಹಾಗಾದ್ರೆ ಕನ್ಸಂಪ್ಷನ್ ರೇಷಿಯೋ ಏನು ಅಂದ್ರೆ ಇನ್ವರ್ಸ್ ಆಫ್ A is 1/A, ಇನ್ವರ್ಸ್ ಆಫ್ B is 1/B. ಬಟ್ 2 ನಂಬರ್ಸ್ ಇದ್ದಾಗ ನಾನು ರಿವರ್ಸ್ ಅಲ್ಲಿ ಬರೀಬಹುದು. ಬಟ್ ಆಕ್ಚುಲಿ ಕಾನ್ಸೆಪ್ಟ್ ಏನು? ರಿವರ್ಸ್ ಅಲ್ಲ, ಇನ್ವರ್ಸ್ ಅಂದ್ರೆ. ಅದು ನೆನಪಿರ್ಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 17:20 ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ 17 kg ಬರ್ತಿತ್ತು, ಈಗ 20 kg ಬರ್ತಿದೆ ಅಂತ ಅರ್ಥ. ಕ್ವಶನ್ ಏನ್ ಕೇಳಿದರೆ? ಕನ್ಸಂಪ್ಷನ್ ಎಷ್ಟು ಇನ್ಕ್ರೀಸ್ ಆಯ್ತು ಅಂತ ಕ್ವಶನ್ ಕೇಳಿದರೆ. ಮೊದಲು 17 ಬರ್ತಿತ್ತು, ಈಗ 20 ಬರ್ತಿದೆ ಅಂದ್ರೆ 3/17 ಇನ್ಕ್ರೀಸ್ ಆಯ್ತು. 3 kg ಜಾಸ್ತಿ ಬಂತು. ಕಂಪೇರ್ ಮಾಡೋದು ಸ್ಟಾರ್ಟಿಂಗ್ ನಂಬರ್ಗೆ, ಸ್ಟಾರ್ಟಿಂಗ್ ಗೆ ಕಂಪೇರ್ ಮಾಡಿದ್ರೆ ಈಗ 3 kg ಬರುತ್ತೆ ಜಾಸ್ತಿ ಇಂಟು 100. ಸೊ 300 divided by 17. ಸೊ ಆಪ್ಷನ್ ಅದೇ ತರ ಇದೆ ನೋಡಿ, 300 divided by 17%. ಕನ್ಸಂಪ್ಷನ್ is increased by
300 by 17%. I think ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. In a triangle base is increased by 66 2 by 3%, then how much percentage height should reduce such that area of triangle remains constant? ನಾವು ಇಲ್ಲಿ ಡೈರೆಕ್ಟ್ಲಿ ಕ್ವಶನ್ ನ ಸಾಲ್ವ್ ಮಾಡ್ತಿದೀವಿ, ಬಿಕಾಸ್ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ನಮ್ಮ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಏನು, ಹೇಗ್ ಮಾಡಬೇಕು, ಬೇಸಿಕ್ಸ್ ಅಲ್ಲಿ ಹೇಗ್ ಮಾಡಬೇಕು, ಎಕ್ಸಾಮ್ ಅಲ್ಲಿ ಹೇಗ್ ಮಾಡಬೇಕು ಅದನ್ನೆಲ್ಲ ಹೇಳ್ತೀವಿ. ಇಲ್ಲಿ ಡೈರೆಕ್ಟ್ಲಿ ನಿಮಗೆ ಕ್ವಶನ್ ನ ಹೇಗ್ ಸಾಲ್ವ್ ಮಾಡಬೇಕು ಅನ್ನೋದನ್ನ ಡೈರೆಕ್ಟ್ಲಿ ಆಗಿ ಹೇಳ್ತಿದ್ದೀನಿ ನೋಡಿ. ಸೊ ಈ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ, ಬೇಸ್ ಈಸ್ ಇನ್ಕ್ರೀಸ್ಡ್ ಬೈ 66 2 by 3%. ಫೈನ್. ಇಲ್ಲಿ ನಿಮಗೆ ಮೇನ್ ಥಿಂಗ್ ಆಗಿ ನೀವು ಯೋಚನೆ ಮಾಡಬೇಕಾಗಿರೋದು ಏನಂದ್ರೆ, ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ ಏನು? ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈಗ ಅಲ್ಲಿ ಬೇಸ್ ಏನಾಗಿದೆ, 66 2 by 3% ಇನ್ಕ್ರೀಸ್ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. 66.66 ಅಂದ್ರು ಒಂದೇ, 66 2 by 3 ಅಂದ್ರು ಒಂದೇ. ಅದು ಇನ್ಕ್ರೀಸ್ ಆಗಿದೆ ಅಂದ್ರೆ 2 by 3 ಇನ್ಕ್ರೀಸ್ ಆಗಿದೆ ಅಂತ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೇಸ್ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ, ನೋ ನೀಡ್ ಟು ಟೇಕ್. ಅಂದ್ರೆ ಸ್ಟಾರ್ಟಿಂಗ್ ಇರುತ್ತೆ, ಫೈನಲ್ ಇರುತ್ತೆ, ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಅದೇ ಬರುತ್ತೆ, ನೋ ನೀಡ್ ಟು ಟೇಕ್. ಸ್ಟಾರ್ಟಿಂಗ್ ಅಲ್ಲಿ ಬೇಸ್ 3 ಸೆಂಟಿಮೀಟರ್ ಇತ್ತು ಅಂದ್ರೆ ಈಗ 2 ಸೆಂಟಿಮೀಟರ್ ಇನ್ಕ್ರೀಸ್ ಆಯ್ತು, ಈಗ ಎಷ್ಟಾಗಿರುತ್ತೆ, 5 ಸೆಂಟಿಮೀಟರ್ ಆಗಿರುತ್ತೆ. ಅದೇ ತರ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ, ಏರಿಯಾ ಟ್ರಯಾಂಗಲ್ ಕಾನ್ಸ್ಟೆಂಟ್ ಇವಾಗಷ್ಟೇ ಡಿಸ್ಕಷನ್ ಮಾಡಿದ್ವಿ. ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್. ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಇರಬೇಕು. ಎನಿಥಿಂಗ್ ಎ ಇಸ್ ಈಕ್ವಲ್ ಟು ಬಿ ಇಂಟು ಸಿ. ಎ ಕಾನ್ಸ್ಟೆಂಟ್ ಇರಬೇಕು ಅಂದ್ರೆ ಬಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ಸಿ. ಫಾರ್ ಎಕ್ಸಾಂಪಲ್, ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ಎಲ್ ಇಂಟು ಬಿ ಇಂಟು ಎಚ್. ಐ ವಾಂಟ್ ವಾಲ್ಯೂಮ್ ಕಾನ್ಸ್ಟೆಂಟ್. ಅವಾಗ L and B is inversely proportion to height or BH is inversely proportion to L. ಅದೇ ಕಾನ್ಸೆಪ್ಟ್ ಇಲ್ಲಿ ಬೇಸ್ ವಿಲ್ ಬಿ 3:5, ಹಾಗಾದ್ರೆ height ratio will be inverse 5:3. ಅಂದ್ರೆ ಈ ತರ ಅವಾಗಲೇ ಬರೆದು ತೋರಿಸಿದೆ, ಕನ್ಫ್ಯೂಸ್ ಆಗಬೇಡಿ. ಬೇಸ್ ವಿಲ್ ಬಿ ಇನಿಷಿಯಲ್ ಟು ಫೈನಲ್ ವಿಲ್ ಬಿ 3:5. ಇನ್ವರ್ಸ್ ಮಾಡಿದಾಗ 2 ನಂಬರ್ಸ್ ಇರೋದ್ರಿಂದ ರಿವರ್ಸ್ ಬರೀಬಹುದು 5:3. height ಎಷ್ಟು ಡಿಕ್ರೀಸ್ ಆಯ್ತು ಅಂದ್ರೆ, ಸ್ಟಾರ್ಟಿಂಗ್ 5 ಇದ್ದಿದ್ದು ಈಗ 3 ಆಯ್ತು. 2 parts decrease ಆಯ್ತು on 5 into 100. 2 by 5 is 40%. ಆನ್ಸರ್ ಏನು, 40% ಈ ಕ್ವಶನ್ ಗೆ ಆನ್ಸರ್. ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ರಾಕಿ ಹ್ಯಾಸ್ ಓನ್ಲಿ 16 rupees. ಐ ಥಿಂಕ್ ಅವಾಗಲೇ ನಾವು ಈ ಫಾರ್ಮ್ಯಾಟ್ ಕ್ವಶನ್ ನಾವು ಸೇಮ್ ಕ್ವಶನ್ ನಾವು ಅವಾಗಲೇ ಮಾಡಿದ್ವಿ, ನೋ ನೀಡ್ ಟು ಟೇಕ್. ಸೊ ಈ ಕ್ವಶನ್ ನೋಡಿ, the price of the rice falls by 35%. How much extra quantity of rice can be bought with the money that was sufficient to buy 104 kg of rice previously? Okay, that is important. The price of the rice falls by 35%. How much extra quantity? ಅಂದ್ರೆ ನಾನು ಫಸ್ಟ್ ಡೇ ಸಮ್ ಅಮೌಂಟ್ ತಗೊಂಡು ಹೋಗ್ತೀನಿ, ಕೊಡ್ತಾರೆ, ಸಮ್ ಕೆಜಿ ಕೊಡ್ತಾರೆ ನನಗೆ. ಫಾರ್ ಎಕ್ಸಾಂಪಲ್ 10 kg ಕೊಟ್ಟರು. ನೆಕ್ಸ್ಟ್ ಡೇ ಸೇಮ್ ಅಮೌಂಟ್ ತಗೊಂಡು ಹೋಗ್ತೀನಿ, ಬಟ್ ನೆಕ್ಸ್ಟ್ ಡೇ ಜಾಸ್ತಿ ಬರುತ್ತೆ. ರೀಸನ್ ಏನಂದ್ರೆ 35% ಪ್ರೈಸ್ ಡಿಕ್ರೀಸ್ ಆಯ್ತು, ಅದಕ್ಕೆ ನನಗೆ ಸೆಕೆಂಡ್ ಡೇ 104 kg ಜಾಸ್ತಿ ಬಂತು. ದ ಮನಿ ದಟ್ ವಾಸ್ ಸಫಿಷಿಯಂಟ್ ಟು 104 kg ರೈಸ್ ಪ್ರೀವಿಯಸ್ಲಿ. ಫಸ್ಟ್ ಡೇ ತಗೊಂಡು ಹೋಗಿದ್ದು ಒಂದೇ ಅಮೌಂಟ್, ಸೆಕೆಂಡ್ ಡೇ ತಗೊಂಡು ಹೋಗಿದ್ದು ಒಂದೇ ಅಮೌಂಟ್. ಅಂದ್ರೆ ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್. ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಅಂದಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಬರಬೇಕಾಗಿರೋದು ಪ್ರೈಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ಕನ್ಸಂಪ್ಷನ್. ನೆನಪಿರ್ಲಿ, ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಅಂದಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಬರಬೇಕು ಪ್ರೈಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ಕನ್ಸಂಪ್ಷನ್ ಅಂತ. ಈಗ ಇಲ್ಲಿ ಪ್ರೈಸ್ ಎಷ್ಟು ಡಿಕ್ರೀಸ್ ಆಯ್ತು ಅಂದ್ರೆ 35% ಡಿಕ್ರೀಸ್ ಆಯ್ತು. ದಟ್ ವಿಲ್ ಬಿ 7/20. ಅಂದ್ರೆ ಮೊದಲು 1 kgಗೆ ಪ್ರೈಸ್ 20 ರೂಪಾಯಿ ಇತ್ತಪ್ಪ. ಮೊದಲು 1 kgಗೆ 20 ರೂಪಾಯಿ ಇತ್ತು. ಈಗ 7 ರೂಪಾಯಿ ಡಿಕ್ರೀಸ್ ಆಯ್ತು ಅಂದ್ರೆ 13 ರೂಪಾಯಿ ಆಯ್ತು. ಹಾಗಾದ್ರೆ ಕನ್ಸಂಪ್ಷನ್ ರೇಷಿಯೋ ವಿಲ್ ಬಿ 13:20. ಡೈರೆಕ್ಟ್ಲಿ ಬರೀಬಹುದು 2 ರೇಷಿಯೋ ಇದ್ರೆ, 3 ರೇಷಿಯೋ ಇದ್ರೆ ಬರೀಬಾರ್ದು, ನೆನ್ಪಿಟ್ಕೊಳ್ಳಿ. ಅಂದ್ರೆ ಮೊದಲು 13 kg ಬರ್ತಿತ್ತು ನನಗೆ, ಓಕೆ, ಈಗ 20 kg ಬರ್ತಿದೆ. ಅಂದ್ರೆ ಎಕ್ಸ್ಟ್ರಾ ಬರ್ತಿರೋದು 7 part ಎಕ್ಸ್ಟ್ರಾ ಬರ್ತಿದೆ. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಎಕ್ಸ್ಟ್ರಾ ಬರ್ತಿರೋದು ಎಷ್ಟು, 104. 7 parts is equal to, that's not extra. ಈ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್.
ಓಕೆ ಇಲ್ಲಿ ನೋಡಿ 104 kg that was sufficient to buy 104 kg ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 104 kg ಪರ್ಚೇಸ್ ಮಾಡ್ತಿದ್ದೆ previously. ಕ್ವೆಶ್ಚನ್ ಏನು ಕೇಳಿದರೆ the price of the rice falls by 35%, how much extra quantity rice can be bought? 7 ಮಲ್ಟಿಪಲ್ ನೀವು ಹೇಳ್ಬೋದು, ಬಿಕಾಸ್ ಇಲ್ಲಿ ನಾನು 7 ಎಕ್ಸ್ಟ್ರಾ ಬಂದಿರೋದು 7 ಮಲ್ಟಿಪಲ್ ನೀವು ಆನ್ಸರ್ ನ ಗೆಸ್ ಮಾಡಬಹುದು. 7 ಮಲ್ಟಿಪಲ್ 42 ಇದೆ, 56 ಇದೆ, ಅವೆರಡರಲ್ಲಿ ಒಂದು ಆಪ್ಷನ್ ಆಗುತ್ತೆ. ಸೊ ಲೆಟ್ಸ್ ಸಾಲ್ವ್ ಇಟ್. ಅದನ್ನೇ ಫೈಂಡ್ ಔಟ್ ಮಾಡಬೇಕು. 7 ಪಾರ್ಟ್ ಎಷ್ಟು ಅಂತ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 7. ಈಗಾದ್ರೆ ಈ 104 kg ಏನು ಪ್ರೀವಿಯಸ್ಲಿ ತಗೊಂಡು ಬಂದಿದ್ದು kg. ಓಕೆ 104 kg ಏನು ಪ್ರೀವಿಯಸ್ಲಿ ನೋಡಿ ಅದನ್ನೇ ಹೇಳಿದ್ದಾರೆ that was sufficient to buy 104 kg of rice previously ಅಂತ ಹೇಳಿದ್ದಾರೆ. ಸೊ 13 parts is equal to 104. ಪ್ರೀವಿಯಸ್ಲಿ ಎಷ್ಟು ಕೆಜಿ ಬರ್ತಿದೆ 104 kg ಬರ್ತಿತ್ತು, ಇಲ್ಲಿ 13 ಪಾರ್ಟ್ಸ್. 13 ಪಾರ್ಟ್ಸ್ is equal to 104, 1 part is equal to 8. ಹಾಗಾದ್ರೆ 7 ಪಾರ್ಟ್ಸ್ ಎಷ್ಟು? ಬಿಕಾಸ್ ಎಕ್ಸ್ಟ್ರಾ ಎಷ್ಟು ಬಂತು ಅಂತ ಕ್ವಶನ್ ಕೇಳಿದ್ದಾರೆ. 7 8s 56 kg ಎಕ್ಸ್ಟ್ರಾ ಬರುತ್ತೆ. ಸೊ ಯುವರ್ ಆನ್ಸರ್ ವಿಲ್ ಬಿ 56 kg. ನೆಕ್ಸ್ಟ್ ಅದೇ ತರ ನೋಡಿ, ಡ್ಯೂ ಟು ಇನ್ಕ್ರೀಸ್ ಆಫ್ 32% in the price of the pulse, a person reduced his consumption in such a way that his expenditure is increased by 10%. If we consume 150 kg of pulse after the price has increased, then how much pulse was consumed by him initially? ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ನೋ, ಯಾಕಂದ್ರೆ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಕೊಟ್ಟಿದ್ದಾರೆ. ಏನಾಗಿದೆ ಅಂತ ಹೇಳಿದರೆ ಡ್ಯೂ ಟು 32% ಇನ್ಕ್ರೀಸ್ ಪ್ರೈಸ್, ಕನ್ಸಂಪ್ಷನ್ ಈಸ್ ಇನ್ಕ್ರೀಸ್ ಅಗೇನ್ 10%. expenditure is increased by 10%. ಇಲ್ಲಿ ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಇಲ್ಲ, ಬಟ್ ಎಕ್ಸ್ಪೆಂಡಿಚರ್ is equal to price into consumption ಅಂತ ಹೇಳ್ತೇನೆ. ನಾನು ಫೈಂಡ್ ಔಟ್ ಮಾಡಬೇಕಾದ್ರೆ ಕನ್ಸಂಪ್ಷನ್, ಅವಾಗ ನಾನು ಏನಂತ ಬರೀತೀನಿ, ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಪ್ರೈಸ್ ಅಂತ ಬರೀತೀನಿ. ಎಕ್ಸ್ಪೆಂಡಿಚರ್ ಏನಾಗಿದೆ 10% ಇನ್ಕ್ರೀಸ್ ಆಗಿದೆ. 10% ಅಂದ್ರೆ 1/10 ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 10 ಇತ್ತು ಎಕ್ಸ್ಪೆಂಡಿಚರ್ ನಾನು ಸ್ಪೆಂಡ್ ಮಾಡ್ತೀನಿ, ಈಗ 11 ಆಗಿರುತ್ತೆ. ಅದೇ ತರ ಪ್ರೈಸ್ ಏನಾಗಿದೆ ನೋಡಿ, ಪ್ರೈಸ್ ಏನಾಗಿದೆ 32% ಇನ್ಕ್ರೀಸ್ ಆಗಿದೆ. 4 8s 425 ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪ್ರೈಸ್ 25 ರೂಪಾಯಿ ಇತ್ತು, ಈಗ 8 ರೂಪಾಯಿ ಇನ್ಕ್ರೀಸ್ ಆಯ್ತು, ಅಂದ್ರೆ ಈಗ 33 ರೂಪಾಯಿ ಆಯ್ತು. ಬಟ್ ನನಗೆ ಬೇಕಾಗಿರೋದು ಕನ್ಸಂಪ್ಷನ್ ಬೇಕು ಅಂದ್ರೆ ಡಿವಿಷನ್ ಮಾಡಬೇಕು. ಡಿವಿಷನ್ ಮಾಡಿ, ಸೊ 2/5 is to 1/3 ರೇಷಿಯೋ ಮಾಡಿದ್ರೆ 3 2s 6 is to 5. ಕನ್ಸಂಪ್ಷನ್ ಸ್ಟಾರ್ಟಿಂಗ್ 6 kg ಬರ್ತಿತ್ತು, ಈಗ 5 kg ಬರ್ತಿದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ರೆ 150 kg ಏನು ಈಗ ಬರ್ತಿರೋದು, ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ದಾರೆ. ಈಗ ಎಷ್ಟು kg ಬರ್ತಿದೆ 150, ಬಟ್ ಇಲ್ಲಿ ಎಷ್ಟು ಬರ್ತಿದೆ 5 parts is equal to 150, 1 part is equal to 30. ಹಾಗೆ ಸ್ಟಾರ್ಟಿಂಗ್ ಎಷ್ಟು ಬರ್ತಿತ್ತು 6 parts is equal to how much, 6 into 30 180. ಸೊ ನಿಮ್ಮ ಆನ್ಸರ್ ಎಷ್ಟು 180. ಸೊ ಅರ್ಥ ಆಗ್ತಿದೆಯಲ್ಲ, ಇದು ಎಕ್ಸ್ಪೆಂಡಿಚರ್, ಪ್ರೈಸ್ ಮತ್ತೆ ಕನ್ಸಂಪ್ಷನ್ ಮೇಲೆ ಇರೋ ಕ್ವಶನ್ಸ್ ಇನ್ ಪರ್ಸೆಂಟೇಜ್ ಟಾಪಿಕ್. ಸೊ ಇಲ್ಲಿಗೆ ಫಿನಿಶ್ ಆಯ್ತು ಈ ಟಾಪಿಕ್. ಮತ್ತೆ ನೆಕ್ಸ್ಟ್ ಟಾಪಿಕ್ ಅಲ್ಲಿ ನಾವು ಮೀಟ್ ಆಗೋಣ. ಥ್ಯಾಂಕ್ ಯು.